ಹಾಯ್ ನಮಸ್ತೆ ಎಲ್ಲರಿಗೂ. ಇದು ಒಂದು ಡೂ ಡಸ್ ಡಿಡಿನ ಪಾರ್ಟ್ 2. ಈ ಒಂದು ವಿಡಿಯೋದಾಗ ಏನ್ ಡಿಸ್ಕಸ್ ಮಾಡೋಣ, ಲಾಸ್ಟ್ ವಿಡಿಯೋ ಒಳಗ ಯಾವ ರೀತಿ ನೆಗೆಟಿವ್ ಮಾಡ್ತೀರಿ, ಯಾವ ರೀತಿ ಪಾಸಿಟಿವ್ ಮಾಡ್ತೀರಿ, ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಹೇಳಿದ್ನಿ. ಈ ಲಾಸ್ಟ್ ವಿಡಿಯೋ ಯಾರು ನೋಡಿರಲ್ಲ, ಈ ವಿಡಿಯೋ ಅವರಿಗೆ ಪೀಸ್ ಆಫ್ ಕೇಕ್ ಇದ್ದಂಗ. ಓಕೆ, ಬಹಳಷ್ಟು ಈಸಿ. ವಾಟ್ ಈಸ್ ಪೀಸ್ ಆಫ್ ಕೇಕ್? ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ವೆರಿ ಈಸಿ ಟು ಡೈಜೆಸ್ಟ್. ಓಕೆ, ಈಸಿ ಅಂತಕ್ಕಂಥ, ಈಸಿ ಆಪ್ಷನ್ ಅಂತಕ್ಕಂಥದ್ದು. ಓಕೆ, ಹಂಗಿದ್ರೆ ನೋಡೋಣ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ರೀತಿ ಮಾಡ್ತೀವಿ. ಓಕೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಈಗ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಓಕೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದು ಒಂದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಟೆನ್ಸ್. ಇದನ್ನ ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಏನು ಮಾಡಂಗಿಲ್ಲ. ಇದನ್ನ ಈ ಕಡೆ ತಗೊಂಬರ್ರಿ, ಇದನ್ನ ಈ ಕಡೆ ತಗೊಂಡು ಹೋಗ್ಬಿಡ್ರಿ. ಏನಾಕೈತ್ರಿ? ಆಮ್ ಐ ಗೋಯಿಂಗ್ ಟು ಸ್ಕೂಲ್, ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಅಂತಕ್ಕಂಥದ್ದು ಆಕೈತಿ. ಆಮ್ ಐ ಗೋಯಿಂಗ್ ಟು ಸ್ಕೂಲ್, ಆಮ್ ಐ ಗೋಯಿಂಗ್ ಟು ಸ್ಕೂಲ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸುತ್ತಾ, ಮೊದಲಿಗೆ WH ಕ್ವಶನ್ ಅನ್ನ ಬಳಸುತ್ತಾ, ಮೊದಲಿಗೆ ಮಾಡಲ್ ವರ್ಬ್ಸ್ ಅನ್ನ ಬಳಸುತ್ತಾ ಏನ್ ಮಾಡಿವ ನಾವು ಇಂಟ್ರಾಗೇಟಿವ್ ನ ಮಾಡ್ತಿದ್ವಿ ಇಟ್ಟು. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ನೋಡ್ರಿ, ಮೊದಲಿಗೆ ಏನ್ ಬಳಸೇವಿ ಇಲ್ಲೇ ಯಾಮ್. ಇದನ್ನಷ್ಟೇ ಜಸ್ಟ್ ಉಲ್ಟಾ ಪಲ್ಟಾ ಮಾಡಂತಲಿ ಏನಾಕೈತಿ, ನಮ್ದು ಎಕ್ಸಾಂಪಲ್ ಸಿಕ್ಬಿಡುತ್ತೆ. ಇದು ನಮ್ಮ ಆನ್ಸರ್. ಇದನ್ನ ಏನ್ ಮಾಡಿದ್ವಿ ನಾವು ಇಲ್ಲೇ ಇಂಟ್ರಾಗೇಟಿವ್ ಮಾಡಿದ್ವಿ. ಇಂಟ್ರಾಗೇಟಿವ್ ಮಾಡಿದಾಗ ಇನ್ನೇನಾಕೈತೆ ಅಂದ್ರೆ ಇಲ್ಲಿ ಡೂ ಮತ್ತು ಡಸ್ ಬಳಸಿ ಹೆಂಗೆ ಇಂಟ್ರಾಗೇಟಿವ್ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ. ಇಲ್ಲಿ ಡೂ ಮತ್ತು ಡಸ್ ಅನ್ನ ಯಾವ ರೀತಿ ಬಳಸಬೇಕು? ಎಸ್, ಈಗ ಡೂ ಎಲ್ಲಿ ಬಳಸ್ತಾರೆ ಅಂತ ಹೇಳಿ ನಾನು ನಿಮ್ಗ, ಐ ಗೋ ಟು ಹೋಮ್, ಐ ಗೋ ಟು ಹೋಮ್ ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ಇದ್ದಾಗ ಐ ಬಂದಾಗ ಏನ್ ಬಳಸ್ತೀರಿ ಅಂತ ಹೇಳಿ ನಾನು ನಿಮ್ಗ ಡೂ ಅಂತಕ್ಕಂಥದನ್ನ ಬಳಸ್ತೀನಿ. ಓಕೆ, ಡೂ ಅಂತಕ್ಕಂಥದನ್ನ ಬಳಸ್ತೀರಿ. ಅದೇ ರೀತಿಯಾಗಿ ನೋಡಿ, ಹಿ ರೈಟ್ಸ್ ಅ ಲೆಟರ್, he writes a letter. ಓಕೆ, ಈ ರೈಟ್ಸ್ ಬದಲಿಗೆ ಏನು ಬಳಸಬೇಕಂತ ಹೇಳಿ ನಾನು ನಿಮ್ಗೆ ಡಸ್ ಅಂತಕ್ಕಂಥದನ್ನ ಬಳಸ್ತೀನಿ. ನಾನು ಲಾಸ್ಟ್ ವಿಡಿಯೋ ಒಳಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ. ಓಕೆ, ಎಸ್, ಈ ರೀತಿಯಾಗಿ ಬಂದಾಗ ದೇ ಬಂದಾಗ ಏನು ಬಳಸ್ತೀರಿ? ದೇ ವಾಚ್ ಅ ಮೂವಿ, ದೇ ವಾಚ್ ಅ ಮೂವಿ. ನಿನ್ನ ಇದೇ ಎಕ್ಸಾಂಪಲ್ ತಗೊಂಡು ದೇ ಬಂದಾಗ ಇಲ್ಲಿ ಏನೂ ಇಲ್ಲ, V1 ಐತಂದಾಗ ಇಲ್ಲಿ ಏನು ಬಳಸ್ತೇವ? ಡೂ ಬಳಸ್ತೀವಿ. ಎಸ್, ಓಕೆ, ಇದಂತೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಕಾನ್ಸೆಪ್ಟ್. ಈಗ ಇದನ್ನ ಇಂಟ್ರಾಗೇಟಿವ್ ಯಾವ ರೀತಿ ಮಾಡಬೇಕು? ಇದನ್ನ ಇಂಟ್ರಾಗೇಟಿವ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮ್ಮ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್. ಇದನ್ನ ಇಂಟ್ರಾಗೇಟಿವ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಫಸ್ಟ್ ಏನ್ ಬಳಸ್ತೇವೆ? ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಡೂ ಬಳಸ್ತೇವೆ. ಡೂ ಐ ಗೋ ಟು ಹೋಮ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಡೂ ಐ ಇದನ್ನ ಡೂ ಬಳಸ್ಬಿಡ್ತೀರಿ. ಇಲ್ಲಿ ಏನ್ ಬಳಸ್ತೀರಿ? ಡಸ್ ಬಳಸ್ತೀರಿ. ಡಸ್ ಹಿ, ಎಸ್ ಅನ್ನ ತೆಗೆದು ಬಿಡ್ತೀರಿ. ಡಸ್ ಹಿ ರೈಟ್ ಅ ಲೆಟರ್. ಅದ ನೋಡ್ರಿ, ಇಲ್ಲಿ ಫಸ್ಟ್ ಏನ್ ಬಳಸ್ತೀರಿ? ಡೂ ಬಳಸ್ತೀರಿ. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಅಂತ ಲಾಸ್ಟಿಗೆ ಆಟೋಮೆಟಿಕ್ ಆಗಿ ಏನ್ ಬರ್ಬೇಕು? ಎಸ್, ಇಂಟ್ರಾಗೇಟಿವ್ ಮಾರ್ಕ್ ಬರಬೇಕು. ಓಕೆ, ನೀವು ನಮ್ಮ ಲಾಸ್ಟ್ ವಿಡಿಯೋ ನೋಡಿದ್ರಿ ಅಂದ್ರೆ ಈ ವಿಡಿಯೋ ನಿಮ್ಗೆ ಫುಲ್ ಅಂಡರ್ಸ್ಟ್ಯಾಂಡ್. ಓನ್ಲಿ ಜಸ್ಟ್ ಫ್ಲಿಪ್ ದ ವರ್ಡ್ಸ್. ಓಕೆ, ಇದು ಏನಾಗ್ತದೆ ಅಂದ್ರೆ ಇದನ್ನ ಡಿಟೇಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಯಾವಾಗ ಇದು ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಸ್ಟಡಿ ಮಾಡ್ತೀರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಸ್ಟಡಿ ಮಾಡ್ತೀರಿ. ಹಂಗ ಜನರಲ್ ಆಗಿ ಎಕ್ಸಾಂಪಲ್ ನೋಡ್ರಿ, ಐ ಗೋ ಅಂತ ಬರಿತೇನು, ವಿ ಗೋ ಅಂತ ಬರಿತೇವೆ, he goes ಅಂತ ಬರಿತು, she goes ಅಂತ ಬರಿತು, it goes ಅಂತ ಬರಿತು, they go ಅಂತ ಬರಿತು. ಓಕೆ, ಈ ಆಬ್ಜೆಕ್ಟ್ ಅದು ಬಿಟ್ಬಿಡ್ರಿ, ಇವು ಜಸ್ಟ್ ಎಕ್ಸಾಂಪಲ್ ತಿಳ್ಕೊಂಡು. ಇದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಐ ಡು ನಾಟ್ ಗೋ ಅಂತಕ್ಕಂಥದ್ದು ಆಕೈತಿ. ಓಕೆ, ಅದೇ ರೀತಿಯಾಗಿ ಇದು ಪಾಸಿಟಿವ್ ಸೆಂಟೆನ್ಸ್ ಐತಿ. ಇದನ್ನ ಇಂಟ್ರಾಗೇಟಿವ್ ಹೆಂಗ್ ಮಾಡ್ತೀವಿ ಅಂದ್ರೆ ಮೊದಲಿಗೆ ಇಲ್ಲಿ 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 ಏನ್ ಬಳಸ್ತೇವೆ? ಡೂ ಬಳಸ್ತೇವೆ. ಹಿ ಶಿ ಇಟ್ ಇಲ್ಲಿ ಎಸ್ ಎಸ್ ಇರೋದ್ರಿಂದ ಏನ್ ಬಳಸ್ತೇವೆ? ಡಸ್ ಬಳಸ್ತೇವೆ. ಇದನ್ನ ಆನ್ಸರ್ ನೋಡ್ರಿಲೆ, ಡು ಐ ಗೋ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮುಗಿತ್ ನಿಮ್ದ. ಹಂಗಿದ್ರೆ ಇತರದ್ದು ಏನಾಕೈತೆ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ? ಗೋಸ್ ಐತಿ, ಎಸ್ ಅಥವಾ ಎಸ್ ಬಳಸ್ಯಾರ. ಹಂಗಿದ್ದಾಗ ಏನು ಬರಿಬೇಕು? ಫಸ್ಟ್ ಡಸ್ ಹಿ, ಆಲ್ರೆಡಿ ಎಸ್ ಬಳಸ್ಯಾರದ್ಮೇಲೆ ಇಲ್ಲಿ ಗೋ ಬರ್ತೈತಿ. ಡಸ್ ಜೊತೆಗೆ V1 ಬರಬೇಕು. ಓಕೆ, ನಿಮಗೆ ಹೇಳೇನ ಡೂ 100 ಸಲ ರಿಪೀಟ್ ಮಾಡ್ತಾನೆ, ಯಾಕಂದ್ರೆ ಬಹಳ ಸಲ ಕೇಳ್ಯಾರ. ಡೂ ಡಸ್ ಡಿಡ್ ಬಂದಾಗ ಬಳಸಪ್ಪ V1 ಅಂತ, ಬಳಸಿ ಬಿಡು V1. ಡೂ ಡಸ್ ಡಿಡ್ ಬಂದಾಗ ಏನ್ ಬಳಸಬೇಕು? V1 ಬಳಸಬೇಕು. ಅಂದಾಗ ಮಾತ್ರ ಆನ್ಸರ್ ಏನಾಕೈತಿ? ಕರೆಕ್ಟ್ ಆಕೈತಿ. ಓಕೆ, ಹಂಗಿದ್ರೆ ಇವು ಆನ್ಸರ್ ಎರಡು ಕೂಡ ಏನ್ ಬರ್ತಾವ ಕಮೆಂಟ್ ಮಾಡ್ರಿ. ಇದನ್ನ ನೋಡ್ರಿ, ದೇ ಗೋ ಐತಿ, ಡೂ ದೇ ಗೋ, ಡೂ ದೇ ಗೋ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಇಲ್ಲಿಗೆ ನೋಡ್ರಿ, ನಿಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿದು ಹೋಗ್ತದ. ನೋಡೋ ಮಟ್ಟ ಹೊಸ ಹೊಸ ಟಾಪಿಕ್ ಗಳನ್ನ ಕಲಿಯಾಕತ್ತೀರಿ. ಯಾರಿಗೆ ನಮ್ಮ ಚಾನಲ್ ಬಹಳಷ್ಟು ಹೆಲ್ಪ್ಫುಲ್ ಆಗಾಕತ್ತೈತಿ, ಪ್ಲೀಸ್ ಗಿವ್ ಮೀ ಒನ್ ಕಮೆಂಟ್. ಪ್ಲೀಸ್ ಏನ್ ಮಾಡ್ರಿ, ಏನ್ ಮಾಡ್ರಿ, ಕಮೆಂಟ್ನ ಒಗದ್ ಬಿಡ್ರಿ. ಹೆಂಗ್ ಅನಿಸ್ತೈತಿ ಹೇಳ್ರಿ ಕ್ಲಾಸ್? ಹೌದಾ? ಯಾಕಂದ್ರ ಬಹಳಷ್ಟು ಜನರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಇರ್ತಾವ, ಕೆಲವೊಂದಿಷ್ಟು ನೆಗೆಟಿವ್ ರೆಸ್ಪಾನ್ಸ್ಗಳೇ ಬರ್ತಿರ್ತಾವ.
ಐ ಡೋಂಟ್ ಕೇರ್ ಅಬೌಟ್ ನೆಗೆಟಿವ್ ರೆಸ್ಪಾನ್ಸ್. ನನ್ನಿಂದ 1000 ಮಂದಿ ಕಲಿಯಾತಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, 100 ಮಂದಿ ಕಲಿಯಾತಾರಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮಿ, ದಟ್ಸ್ ಇನಫ್ ಟು ಮಿ. ಓಕೆ, ಎಸ್, ಈ ತರನಾಗಿರ್ತಕ್ಕಂತಹ ಸೆಂಟೆನ್ಸ್ಗಳು ನಾವೇನ್ ಮಾಡ್ಬೇಕು, ಫ್ರೇಮ್ ಮಾಡಬೇಕು. ನೋಡ್ರಿ ಎಲ್ಲಾ ಕಡೆ ಇಲ್ಲಿ ಎಲ್ಲೆಲ್ಲಿ ಡೂ ಬಳಸ್ಬೇಕು ಅನ್ನೋದು ನಿಮಗೆ ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ. ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದು ಹೇಳ್ರಿ, ಡಸ್ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದು ಹೇಳ್ರಿ ನೋಡೋಣ. ಇಷ್ಟು ಹೇಳಿಬಿಟ್ರಿ ಅಂದ್ರೆ ನಿಮ್ಮ ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬಿಟ್ಟು. ಓಕೆ, ಹಂಗಿತ್ತಂದ್ರೆ ಈಗ ಸರ್ ಮತ್ತೆ ಡೂ ಆತು, ಡಸ್ ಆತು, ಡಿಡ್ ಬಳಸ್ಬೇಕಲ್ರಿ, ನಮಗೆ ಇದ ಬಾಳ ಕಾಡ್ತೈತ್ರಿ ಸರ್ ಅವನು. ಓಕೆ, ಎಸ್, ಈ ಡಿಡ್ ಹೆಂಗ್ ಬಳಸ್ಬೇಕು ಅನ್ನೋದನ್ನ ನೋಡೋಣ. ಡಿಡ್ ಅಂತಕ್ಕಂಥದ್ದು ಬಂತಂದ್ರೆ ಇದು ಯಾವಾಗಿರ್ಲು V2 ಫಾರ್ಮ್ ಒಳಗೆ ಇರ್ತೈತಿ. ಇದರ ಜೊತೆಗೆ ಯಾವಾಗಿರ್ಲು ಏನ್ ಬಳಸ್ಬೇಕು, V1 ಬಳಸ್ಬೇಕು. ಅದೇ ರೀತಿಯಾಗಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ನಮಗೆ ಏನಾಗ್ತದೆ, ಅವೈಲೇಬಲ್ ಆಗಿ ಸಿಗ್ತದೆ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಇದು ನಮಗೆ ಅವೈಲೇಬಲ್ ಆಗಿ ಇರ್ತದ ಅಂದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ರೀತಿ ಇರ್ತಾವ ಸೆಂಟೆನ್ಸ್ ನೋಡ್ರಿ. ಇಲ್ಲೇ ಐ ಗೋ ಅಂತ ಐತ್ಲ, ಇದನ್ನ ತಗೊಳ್ತೀನಿ, ಐ ವೆಂಟ್. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ನಮ್ಮ ಫಾರ್ಮುಲಾ ಏನೈತಿ, ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಐ ವೆಂಟ್, ವಿ ವೆಂಟ್. ಓಕೆ, he wrote, she bought, he bought, they brought. ಓಕೆ, ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ನಾವೇನ್ ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ. ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ಫಾರ್ಮ್ ಮಾಡಿದಾಗ ಇದನ್ನ ನೆಗೆಟಿವ್ ಯಾವ ತರ ಮಾಡ್ತೀರಿ, ಇದನ್ನ ನೆಗೆಟಿವ್ ಮಾಡಬೇಕು, ಸಾರಿ ಇಂಟ್ರಾಗೇಟಿವ್ ಮಾಡ್ಬೇಕು. ಈ ಪಾಸಿಟಿವ್ ಸೆಂಟೆನ್ಸ್ ಅದ, ಇದನ್ನ ಏನ್ ಮಾಡ್ತೀರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ತೀರಿ. ಯಾವ ತರ ಚೇಂಜ್ ಮಾಡ್ತೀರಿ, ಜಸ್ಟ್ ಯಾವ ತರ ಚೇಂಜ್ ಮಾಡ್ತೀರಿ ಹೇಳಿ ನೋಡೋಣ. ಅದು ಬಹಳ ಇಂಪಾರ್ಟೆಂಟ್ ಆಕತ್ಲ. ಎಸ್, ನೋಡ್ರಿ ಒಂದ್ ಸ್ವಲ್ಪ ಏನಾಗತ್ತೈತಿ, ಕ್ಯಾಮ್ರಾ ಬ್ಲರ್ ಅದು ಹಾಕಿರ್ತೈತಿ. ಡೋಂಟ್ ವರಿ, ಸ್ವಲ್ಪ ಏನ್ ಮಾಡ್ರಿ, ಒಂದ್ ಟ್ಯಾಪ್ ಮಾಡ್ರಿ, ಮುಂದೆ ಹೋಗ್ತೈತಿ ವಿಡಿಯೋ ನೋಡ್ರಿ. ಎಸ್, ಐ ವೆಂಟ್ ಐತಿ. ಈಗ ನಮಗೆ ಇದು ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಬರ್ತೈತೆ ಅಂತ ಹೇಳಿ ನಾನು ನಿಮಗೆ ಡಿಡ್ ಬಳಸ್ತೀರಿ. ಡಿಡ್ ಜೊತೆಗೆ ಐ ಬಂತ, ಐ ವೆಂಟ್ ಇದ್ದಿದ್ದು ಏನಾಕತ್ತಂದ್ರ, ವೆಂಟ್ ಇದ್ದಿದ್ದು ಏನಾಕೈತಿ, ಡಿಡ್ ಐ ಗೋ, ಡಿಡ್ ಐ ಗೋ. ಇದು ನೋಡ್ರಿ, ಡಿಡ್ ವಿ ಗೋ, ಡಿಡ್ ವಿ ಗೋ. ಓಕೆ, ಅದೇ ರೀತಿಯಾಗಿ ಹಿ ರೋಟ್ ಅಂತೈತಿ. ಓಕೆ, ಡಿಡ್ ಐ ರೈಟ್. ಇದು ರೋಟ್ ಅನ್ನೋದು V2 ಅದ, ಬಟ್ ನಾವಿಲ್ಲಿ ಡಿಡ್ ಬಳಸಿದಾಗ ಏನ್ ಬಳಸ್ಬೇಕಿಲ್ಲ, V1 ಬಳಸ್ಬೇಕು. ಹಂಗಿದ್ರೆ ಇತರ ಆನ್ಸರ್ ಏನಾಕೈತಿ, ಇತರ ಆನ್ಸರ್ ಏನಾಕೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಇದು ಇತರ ಆನ್ಸರ್ ಮತ್ತು ಇತರ ಆನ್ಸರ್ ಏನಾಗ್ತದ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೀವು ಆದಷ್ಟು ಬೇಗನೆ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗ. ನಾನು ನಿಮ್ಗೆ ಕಮೆಂಟ್ಗೋಸ್ಕರ ನಾ ಕಾಯ್ತಾ ಇರ್ತೀನಿ. ಎಸ್, ಬಹಳಷ್ಟು ಜನ ಬಹಳಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೀರಿ ವಿಡಿಯೋಸ್ ಒಳಗ. ನಂದು ಏನಾದ್ರು ತಪ್ಪಿದ್ರು ಕೂಡ ಹೇಳ್ರಿ, ಯಾಕಂದ್ರೆ ಸಮ್ಟೈಮ್ಸ್ ನಾವು ಬರೋ ಮುಂದೆ ಏನೋ ಒಂದು ಅಕ್ಷರ ನೈದರ್ ಇದ್ದಲ್ಲಿ ಒಂದು ಹಂಗಾಗೈತಿ ಮನ್ ಮಿಸ್ಟೇಕ್, ನೈದರ್ ಇದ್ದಲ್ಲಿ ಎನ್ ಬಿಟ್ಟು ಅಂದ್ರೆ ಐದರ್ ಆಕೈತಿ. ಹೌದಾ, ನಾನು ನೈದರ್ ಅಂತ ತಿಳ್ಕೊಂಡು ಮುಂದೆ ನಾರ್ ಬರ್ದಿರ್ತೇನೆ, ಅಂತೆಲ್ಲ ಮಿಸ್ಟೇಕ್ಸ್ ಆಗ್ತಿರ್ತಾವ. ಎಸ್, ಇವುಗಳದ್ದು ಏನ್ ಮಾಡ್ರಿ, ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸಿ. ಓಕೆ, ಎಸ್, ಏನ್ ಮಾಡ್ರಿ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ಡೂ ಮತ್ತು ಪ್ರೆಸೆಂಟ್ ಟೆನ್ಸ್. ಎಸ್ ಎಸ್ ಓಕೆ, ಹಂಗಿದ್ರೆ ಏನ್ ಮಾಡೋಣ್ರಿ, ಬೇಸಿಕ್ ರೂಲ್ಸ್ ಗಳನ್ನ ನೋಡೋಣ. ಈಗ ನಿಮ್ಗೆ ಡೂ ಮತ್ತು ಡಸ್ ಡಿಡ್ ಅಂತಕ್ಕಂಥದ್ದು ಏನ್ ಮಾಡ್ಬೇಕು ಅನ್ನೋದು ತಿಳಿತು. ಎಲ್ಲ V1 ಎಲ್ಲಿ ಬಳಸ್ಬೇಕು, ಏನ್ ಮಾಡ್ಬೇಕು ತಿಳಿತು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಕ್ವಶನ್ ಟ್ಯಾಗ್ ಅಂತಕ್ಕಂಥವು ಬರ್ತಾವ. ಯಾವ ರೀತಿ ಕ್ವಶನ್ ಟ್ಯಾಗು, ಯು ಲೈಕ್ ಕಾಫಿ, ಡೋಂಟ್ ಯು, ಶಿ ಪ್ಲೇಸ್ ಕ್ರಿಕೆಟ್, ಡಸಂಟ್ ಶಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ, ರಾಜು ವೆಂಟ್ ಹೋಮ್. ಓಕೆ, ಇಲ್ಲಿ ವೆಂಟ್ ಇರೋದ್ರಿಂದ ಈ ಕಡೆ ಡಿಡ್ ಬರ್ತದೆ ಅಂತ ಹೇಳಿನಿ, ಈ ಕಡೆ ಪಾಸಿಟಿವ್ ಇರೋದ್ರಿಂದ ಈ ಕಡೆ ನೆಗೆಟಿವ್ ಬರ್ತದ. ಡಿಡಂಟ್, ಹಿ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ ಇಲ್ಲಿ ಬರಿತೇವೆ. ಇದು ಡೂ ಮತ್ತು ಡಸ್ ಮತ್ತು ಡಿಡ್ ಇರ್ತಕ್ಕಂತಹ ಕ್ವಶನ್ ಟ್ಯಾಗ್. ಸರ್ ಇವುಗಳನ್ನ ಹೆಂಗ್ ಸ್ಟಡಿ ಮಾಡಬೇಕು? ಎಸ್, ಇದರ ಮ್ಯಾಲನ ಒಂದು ವಿಡಿಯೋ ಮಾಡೇನ್ರಿ, ಪೂರಾ ಕ್ವಶನ್ ಟ್ಯಾಗ್ ಮ್ಯಾಗಿಂದ ನಾ 35 ನಿಮಿಷದ ವಿಡಿಯೋ ಐತಿ. ಹೋಗ್ರಿ ನೋಡ್ರಿ, ಏನಾಗೋದೈತಿ, ಕಲಿಯೋ ಮುಂದೆ ಚಂದ ನಮಗೆ ಕಲತ್ರ ಮುಗಿತು. ನಮ್ಮ ಕೆಲಸ ಏನ, ಚಂದಾಗ ಕಲಿಬೇಕು, ಬೇಕಾದಾಗಲಿ. ಓಕೆ, ಊಟ ಉಣ್ಣಾಕ ಒಂದು ಹೊತ್ತು ಊಟ ಕಡಿಮೆ ಇದ್ರು ನಡಿತೈತಿ, ಕಲಿಯೋ ಮುಂದೆ ಚಂದಾಗ ಕಲಿಬೇಕು. ಎಸ್ ಓಕೆ, ನೆಕ್ಸ್ಟ್ ನೋಡ್ರಿ, ಇವುಗಳನ್ನ ನಾನು ನಿಮ್ಗೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ಗಳನ್ನ ಮಾಡ್ಬೇಕಂತಕ್ಕಂಥದ್ದನ್ನ ತಿಳಿಸ್ತೀನಿ. ಈಗ ನಿಮ್ಗೆ ಡೂ ಡಸ್ ಮತ್ತು ಇದೆಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಈಗ ಕ್ವಶನ್ ಟ್ಯಾಗ್ ಅಂದ್ರೆ ಹೆಂಗಿರ್ತದೆ ಅಂದ್ರೆ, ಐ ರೀಡ್ ಅ ಬುಕ್, ಐ ರೀಡ್ ಅ ಬುಕ್ ಅಂತಕ್ಕಂಥದ್ದು ಐತಿ. ಇಲ್ಲಿ ಏನ್ ಬರ್ತೈತಿ, ಒಂದು ಕ್ವಶನ್ ಟ್ಯಾಗ್ ಅಂತಕ್ಕಂಥ. ಇದನ್ನ ಹಿಂಗ ಬರಿಬೇಕು. ಒಂದು ಸ್ಟೇಟ್ಮೆಂಟ್ ಇರ್ತದೆ, ಒಂದು ಟ್ಯಾಗ್ ಇರ್ತದೆ. ಯಾವಾಗ ಒಂದು ಸ್ಟೇಟ್ಮೆಂಟ್ ಪಾಸಿಟಿವ್ ಇರ್ತದೆ, ಟ್ಯಾಗ್ ನೆಗೆಟಿವ್ ಇರ್ತದೆ. ಯಾವಾಗ ಸ್ಟೇಟ್ಮೆಂಟ್ ನೆಗೆಟಿವ್ ಇರ್ತೈತಿ, ಕ್ವಶನ್ ಟ್ಯಾಗ್ ಏನಿರ್ತೈತಿ, ಪಾಸಿಟಿವ್ ಇರ್ತೈತಿ. ಹಂಗಿತ್ತಂದ್ರ ಐ ರೀಡ್ ಅ ಬುಕ್, ನಾ ಏನ್ ಹೇಳಿ ನಿಮ್ಗೆ, ಐ ರೀಡ್ ಅ ಬುಕ್ ಇದ್ದಾಗ ಇದು ಯಾವ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಬಂದಾಗ ಏನ್ ಬಳಸ್ ಅಂತ ಹೇಳಿ ನಾನು ನಿಮ್ಗೆ, ಐ ಬಂದಾಗ ಲಾಸ್ಟ್ ಇದೇ ವಿಡಿಯೋದಾಗಲ್ಲ ಅಥವಾ ಹಿಂದಿನ ವಿಡಿಯೋದಾಗ ಏನ್ ಹೇಳಿದ್ವಿ,
ಐ ಬಂದಾಗ ಸರ್ ಡೂ ಬಳಸಬೇಕು. ಹಂಗಿದ್ರೆ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಡೂ ಇದ್ದಿದ್ದು ಈ ಕಡೆ ಬಂದಾಗ ಏನಾಕೈತ್ರಿ ಡೋಂಟ್ ಅಂತ. ಡೋಂಟ್ ಇರ್ತಕ್ಕಂಥ ಪ್ರೊನೌನ್ ಯಾವುದು ಐ. ಓಕೆ, ಡೋಂಟ್ ಐ ಅಂತಕ್ಕಂಥದ್ದು ಏನಾಕೈತಿ ಈ ತರ ಆನ್ಸರ್ ಹಾಕಿ. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಟ್ರಿಕ್ಸ್, ಭಾಳ ಅಂದ್ರೆ ಭಾಳ ಈಸಿ. ಈಗ ನೋಡ್ರಿ ಈ ರೀತಿಯಾಗಿರ್ತಕ್ಕಂಥದ್ದು. ಈಗ ನಾ ಏನಂತೀನು, ಹಿ ರೀಡ್ಸ್ ಅ ಬುಕ್ ಅಂತ ಐತಿ. ಹಿ ರೀಡ್ಸ್ ಅ ಬುಕ್ ಐತಿ. ಈಗ ಇಲ್ಲಿ ಎಸ್ ಇದ್ದಾಗ ಅಲ್ಲಿ ಡೋಂಟ್ ಅಂತ ಬಳಸಕ್ ಬರಂಗಿಲ್ಲ. ಓಕೆ, ನಾವೇನ್ ಬಳಸ್ತೀವಿ ಇಲ್ಲಿ ಡಸ್ ಬಳಸ್ತೀವಿ. ಏನ್ ಬಳಸ್ತೀವ್ರಿ ಡಸ್ ಬಳಸ್ತೀವಿ. ಇಲ್ಲಿ ಡೂ ಬಳಸಿ ಬಂದ್ಮೇಲೆ ಪ್ರೆಸೆಂಟ್ ಟೆನ್ಸ್ನಾಗ ಡಸ್ ಬಳಸೋದು ಕಾಮನ್. ಇಲ್ಲಿ ಡಸ್ ಬಳಸಿದಾಗ ಇದು ಪಾಸಿಟಿವ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಕೈತ್ರಿ ಡಸಂಟ್ ಆಕೈತಿ. ಏನಾಕೈತ್ರಿ ಡಸಂಟ್ ಆಕೈತಿ. ಇಲ್ಲಿ ಇರ್ತಕ್ಕಂಥ ಪ್ರನೌನ್ ಹಿ ಇದ್ದಿದ್ದು ಏನ್ ಮಾಡ್ತೀವಿ ಇಲ್ಲಿ ನಾವು ಬರಿತೀವಿ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥದ್ದು. ಅದ ಒಂದು ಆನ್ಸರ್, ಒಂದು ಕ್ವಶನ್ ಏನಾಕೈತಿ, ಹಿ ರೋಟ್ ಅ ಬುಕ್ ಅಂತಕ್ಕಂಥದ್ದು ಐತಂತು. ಈ ರೋಟ್ ಅ ಬುಕ್ ಅಂತಕ್ಕಂಥದ್ದು ಐತಂದಾಗ ಇಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಪಾಸಿಟಿವ್, ಈ ಕಡೆ ಬಂದಾಗ ನೆಗೆಟಿವ್. ಹೌದಾ, ಇಲ್ಲಿ ಏನ್ ಬಳಸ್ ಅಂತ ಹೇಳಿ ಇದೇ ವಿಡಿಯೋ ಹೇಳಿ ನಿಮ್ಗೆ. V2 ಐತಂದಾಗ ಇಲ್ಲಿ ಏನ್ ಬಳಸ್ಬೇಕು ನಾವು ಡಿಡ್ ಬಳಸ್ಬೇಕು. ಬಟ್ ಅದು ಈ ಕಡೆ ಬರಂತ ಏನಾಕೈತ್ರಿ ಡಿಡಂಟ್. ಏನಾಕೈತ್ರಿ ಡಿಡಂಟ್. ಹಿ ಇದ್ದಿದ್ದು ಈ ಕಡೆ ಬರಂತ ಏನಾಕೈತಿ ಏನಾಗ್ತೈತಿ ಡಿಡಂಟ್ ಹಿ ಅಂತಕ್ಕಂಥದ್ದು ಆಕೈತಿ. ಇವು ಏನಂದ್ರೆ ಇವೆಲ್ಲ ಪಾಸಿಟಿವ್ ಇಂದ ನೆಗೆಟಿವ್ ಹೋಗೋ ಇವು. ಓಕೆ, ಪಾಸಿಟಿವ್ ಇಂದ ಏನಾಗ್ತಾವ ಇವೆಲ್ಲ ನೆಗೆಟಿವ್ ಬಂದು. ಈಗ ಈ ಇನ್ನೊಂದು ನೋಡ್ರಿ ಇಲ್ಲೆಲ್ಲ ನೋಡ್ರಿ, ಡಿಡ್ಡು V2 ಬಂದಾಗ ಡಿಡ್ಡು, ಎಸ್ ಬಂದಾಗ ಡಸ್, ರೀಡ್ ಬಂದಾಗ ಡೋಂಟ್ ಅಂತಕ್ಕಂಥದ್ದು ನಾವು ಬರ್ದು. ಈಗ ಮಿಕ್ಸ್ಡ್ ಎಕ್ಸಾಂಪಲ್ ಕೊಟ್ರಪ್ಪ ನಿಮ್ಗೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕೊಟ್ಟಾಗ, ಈ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರ ಶಿವ್ ಡಸ್ ನಾಟ್. ಇವು ಭಾಳ ಈಸಿ. ಇಲ್ಲಿ ಡಸ್ ಐತ್ಲಾ ಇದನ್ನಷ್ಟು ತಗೊಳ್ರಿ ಇಲ್ಲಿ. ಯಾಕಂದ್ರೆ ಇದ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಅದ. ಡಸ್ ಶಿವ್ ಇದ್ರ ಅವ್ನ ಬದ್ಲಿ ಏನ್ ಬಳಸ್ಬೇಕ ಹಿ ಬಳಸ್ಬೇಕ. ರಾಮು ಅದಾನ ಇಲ್ಲಿ ಡಿಡ್ ನಾಟ್ ಐತಿ, ಇಲ್ಲಿ ಡಿಡ್ ಬರ್ತೈತಿ. ಈ ಕಡೆ ನೆಗೆಟಿವ್ ಇದ್ರೆ ಈ ಕಡೆ ಪಾಸಿಟಿವ್, ನಾಟ್ ಹೋಗತಿ, ಡಿಡ್ ಉಳಿತೈತಿ. ಹೆಲ್ಪಿಂಗ್ ವರ್ಬ್ ಪ್ರೊನೌನ್ ಅಷ್ಟೇ ಇರ್ಬೇಕು ಟ್ಯಾಗ್ ಒಳಗ. ಡಿಡ್ ರಾಮನ್ ಬದ್ಲಿ ಹಿ, ಇಲ್ಲಿ ನೋಡ್ರಿ ಡಿಡ್. ಪ್ರಜ್ವಲನ್ ಬದ್ಲಿ ಹಿ, ಇಲ್ಲಿ ನೋಡ್ರಿ ಡಿಡ್. ಸಾರಿ ಡು ನಾಟ್ ಐತ್ರಿ, ಇಲ್ಲಿ ಏನ್ ಬರ್ತೈತಿ ಡೂ ದೇ ಅಂತಕ್ಕಂಥದ್ದು ಏನಾಕೈತಿ ನಮ್ಮ ಆನ್ಸರ್ ಬರ್ತೈತಿ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥವು. ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್, ಇಷ್ಟ ಕ್ವಶನ್ ಟ್ಯಾಗ್. ಓಕೆ, ಭಾಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ತರ ಅಂತ ಈಸಿ ಕಾನ್ಸೆಪ್ಟೇ ಎಲ್ಲಿ ನೋಡಿಲ್ಲ. ಓಕೆ, ಇವೆಲ್ಲ ಬಂದು ಅಂದ್ರೆ ಹೆಂಗ ನಾವು ಖುಷಿಯಾಗಿ ಬಿಡ್ತೇವೆ. ನಾವು ನಾಲ್ಕು ಸಾಕಾಗ್ತೈತಿ ನಮಗೆ ಇವ ಬಂದು ಅಂದ್ರೆ. ಇಂಥ ಹುಡುಗರಿಗೆ LKG UKG ಹುಡುಗರು ನಮ್ಮ ಹುಡುಗರಿಗೆ ಕೇಳ್ತಾರ ಬ್ಯಾಡ ಅಂತ ನಂದು. ಓಕೆ, ಎಸ್ ನೋಡ್ರಿ, ಹಂಗಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೇಳಿ, ಒಂದು ಕ್ವಶನ್ ಕೊಡ್ತೀನಿ ರೀ. ಅದಕ್ಕೆ ಏನ್ ಕ್ವಶನ್ ಟ್ಯಾಗ್ ಬರ್ತದೆ ಅನ್ನೋದು ಹೇಳ್ರಿ. ಲೆಟ್ ಅಸ್ ಗೋ ಫಾರ್ ಕಾಫಿ. ಇದು ಈ ಟೆನ್ಸ್ ಒಳಗಿಂದಿಲ್ಲ, ಬೇರೆ ಕಡೆಯಿಂದ ಐತಿ. ಪ್ಲೀಸ್ ಗಿವ್ ಮೀ ಅ ರಿಕ್ವೆಸ್ಟ್. ಪ್ಲೀಸ್ ಗಿವ್ ಮೀ ಅ ಫೇವರ್. ಪ್ಲೀಸ್ ಗಿವ್ ಮೀ ಅ ಪ್ಲೀಸ್ ಗಿವ್ ಮೀ ಅ ಪೆನ್. ನಾರ್ಮಲ್ ಇದು ಮಾಡಿ. ಓಕೆ, ಅದೇ ರೀತಿಯಾಗಿ ಡೋಂಟ್ ಗೋ ಟು ಸ್ಕೂಲ್. ಡೋಂಟ್ ಗೋ ಟು ಸ್ಕೂಲ್. ಇದರ ಮೂರತ್ರದ್ದು ಕ್ವಶನ್ ಟ್ಯಾಗ್ ಯಾರು ಸಹಿ ಆನ್ಸರ್ ಕೊಡ್ತಿರಲ್ಲ ನೋಡೋಣ. ಯಾವುದೇ ಚಾಟ್ GPT ಯೂಸ್ ಮಾಡಿರಬಾರ್ದು, ಯಾವುದೇ ನೋಟ್ಸ್ ಯೂಸ್ ಮಾಡಿರಬಾರ್ದು, ಏನು ಯೂಸ್ ಮಾಡಿರಬಾರ್ದು. ಸ್ವಂತ ಶಕ್ತಿ ಇರಬೇಕು, ಅವ್ರ ಇದಕ್ಕೆ ಆನ್ಸರ್ ಮಾಡಿರ್ಬೇಕು. ಯಾರು ಕಾನ್ಸೆಪ್ಟ್ ಕಲಿತೀರಿ ಅವ್ರಿಗೆಲ್ಲ ಆನ್ಸರ್ ಚಾಟ್ಗೆ ಪಾಟ್ ಆನ್ಸರ್ ಸಿಗ್ತಾವಿತ್ತು. ಎಸ್ ಅಂಡರ್ಸ್ಟ್ಯಾಂಡ್? ಓಕೆ, ಹಂಗಿದ್ರೆ ಏನ್ ಮಾಡೋಣ್ರಿ, ಕ್ವಶನ್ಸ್ಗಳು ಅದಾವ. ಯಾವ ರೀತಿ ಕ್ವಶನ್ಸ್ ಅದಾವ ನೋಡ್ರಿ. ಇಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಬಂದಾರ. ಯು ಡೋ ನಾಟ್ ಲೈಕ್ ಕಾಫಿ ಇದ್ದಾಗ ಡೂ ಯು, ಹಿ ಡಿಡ್ ನಾಟ್ ಅಂತಿದ್ದಾಗ ಡಿಡ್ ಹಿ. ಇದನ್ನ ಜಸ್ಟ್ ಈ ಕಾನ್ಸೆಪ್ಟ್ ಏನ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೂ ಡೀಪ್ ಆಗಿ ಬೇಕಿತ್ತಂದ್ರೆ ಕ್ವಶನ್ ಟ್ಯಾಗ್ ಮೇಲೆ ಒಂದು ವಿಡಿಯೋ ಐತಿ. ಎಸ್, ಅಲ್ಲಿ ಹೋಗಿ ಏನ್ ಮಾಡ್ರಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತಾನೋ ಅಲ್ಲಿ ಹೋಗಿ ವಿಡಿಯೋನ ನೋಡ್ರಿ. ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ ಬರ್ರಿ. ಓಕೆ, ಯಾವ ರೀತಿ ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಿ. ಇದು ಹೋಮ್ವರ್ಕ್ ಅದು ಸ್ಕ್ರೀನ್ಶಾಟ್ ತಗೋಬೇಕು. ಇವತ್ತು ನನಗೆಲ್ಲ ಇವತ್ತು ಹೋಮ್ವರ್ಕ್ ನೀವು ಏನೇನು ಮಾಡ್ಯಾರ ಅನ್ನೋದು ಬೇಕು ನನಗೆ. ಇದು ಹೋಮ್ವರ್ಕ್ ಸ್ಕ್ರೀನ್ಶಾಟ್ ತಗೊಂಡ್ರಿ. ಓಕೆ, ನೆಕ್ಸ್ಟ್ ನೋಡಿ ಏನೈತ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಶಿ ಡ್ಯಾಶ್ ನಾಟ್ ಲೈಕ್ ಕಾಫಿ. ಓಕೆ, ಇಲ್ಲಿ ನಾಟ್ ಬಂದೈತಿ, ಇಲ್ಲಿ ಲೈಕ್ ಕಾಫಿ ಐತಿ. ಏನ್ ಬರ್ತೈತ್ರಿ, ಏನ್ ಆನ್ಸರ್ ಬರ್ಬೋದು? ಓಕೆ,
ಇಲ್ಲಿ ಏನಾಕೈತೆ ಅಂದ್ರೆ ಶಿ ಡಸ್ ನಾಟ್ ಲೈಕ್ ಕಾಫಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಶಿ ಡಸ್ ನಾಟ್ ಲೈಕ್ ಕಾಫಿ ಅಂತಕ್ಕಂಥದ್ದು ಏನಾಗ್ತದ ನಮ್ಮ ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇವು ಭಾಳ ಈಸಿ ಇವ. ಈ ತರ ಯಾವುದು ಕರೆಕ್ಟ್ ಐತಿ ಸೆಂಟೆನ್ಸ್ ಅಂತ ಕೇಳಿದ್ರಿ. ಡೂ ಶಿ ಪ್ಲೇ ಫುಟ್ಬಾಲ್? ಶಿ ಬಂದಾಗ ಡೂ ಬಳಸಬಾರ್ದು, ಡಸ್ ಬಳಸ್ಬೇಕಪ್ಪ. ಇದು ಆನ್ಸರ್ ಬರುವುದಿಲ್ಲ. ಡಸ್ ಬಳಸಂತ 100 ಸಲ ಹೇಳೇನಿ. ನೆಕ್ಸ್ಟ್, ಡಸ್ ಶಿ ಪ್ಲೇಸ್ ಫುಟ್ಬಾಲ್? ನೋಡ್ರಿ, ಎಸ್ ಬಳಸಿರಿ, ಮತ್ತೆ ಯಾಕೆ ಎಸ್ ಬಳಸ್ತೀರಿ? ಬರುವುದಿಲ್ಲ. ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಓದ್ರಿ. ಡಸ್ ಶಿ ಪ್ಲೇ ಫುಟ್ಬಾಲ್? ಓಕೆ. ಡಿಡ್ ಶಿ ಪ್ಲೇಸ್ ಫುಟ್ಬಾಲ್? ಡಿಡ್ ಜೊತೆಗೆ ಯಾವಾಗಿರ್ಲಿ ಏನ್ ಬಳಸ್ಬೇಕು? V1 ಮಾತ್ರ ಬಳಸ್ಬೇಕು. ಇದು ತಪ್ಪೈತಿ. ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಎಷ್ಟು ಈಜಿ ಸೆಂಟೆನ್ಸ್ ರೀ. ಇನ್ನ ಏನ್ ಹೇಳ್ಬೇಕು ಹೇಳ್ರಿ, ಇನ್ನ ಯಾವ ಕಾನ್ಸೆಪ್ಟ್ ಎಷ್ಟು ಈಸಿ ಮಾಡ್ಬೇಕು ಹೇಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಏನ್ ಮಾಡತ್ತಾರ? ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನ ತುಂಬಿ ಅಂತ ಹೇಳ್ತಾರ. ದೇ ಡ್ಯಾಶ್ ದೇರ್ ಹೋಮ್ ವರ್ಕ್ ಎಸ್ಟರ್ಡೇ. ಏನ್ ಬರ್ತೈತಿ ಇಲ್ಲಿ? ಎಸ್ಟರ್ಡೇ ಅಂತಕ್ಕಂಥದ್ದು ಇರೋದ್ರಿಂದ ಇದನ್ನ ತೆಗೆದುಗಿತೇವು, ಇದನ್ನ ತೆಗೆದು ಎರಡು ತೆಗೆದುಗಿತು. ಓಕೆ, ಡನ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ದೇ ಡಿಡ್ ದೇರ್ ಹೋಮ್ ವರ್ಕ್ ಎಸ್ಟರ್ಡೇ. ಯಾಕಂದ್ರ ಇಲ್ಲಿ ಡಿಡ್ ಅನ್ನೋದು ವರ್ಬ್ ಆಗಿ ಕೆಲಸ ಮಾಡಾಕತ್ತೈತಿ. ಡಿಡ್ ಅನ್ನೋದು ಏನಾಗಿ ಕೆಲಸ ಮಾಡಾಕತ್ತೈತಿ? ವರ್ಬ್ ಆಗಿ ಕೆಲಸ ಮಾಡಾಕತ್ತೈತಿ, ನಾಟ್ ಹೆಲ್ಪಿಂಗ್ ವರ್ಬ್. ಎಸ್, ಇದನ್ನ ಲಾಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದದ. ಐಡೆಂಟಿಫೈ ದ ಇನ್ಕರೆಕ್ಟ್ ಸೆಂಟೆನ್ಸ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸೆಂಟೆನ್ಸ್ ಯಾವ್ದೈತಿ? He does not work hard. I do like music. I do like music. Doesn't you know him? They do their duty. Okay, ಇನ್ಕರೆಕ್ಟ್ ಸೆಂಟೆನ್ಸ್ ಯಾವ್ದಂದ್ರ ಇಲ್ಲಿ ನೋಡ್ರಿ, ಯು ಬಂದಾಗ ಯಾವಾಗಿರ್ಲು ಏನ್ ಬಳಸ್ಬೇಕು ನೀವು? ಡೂ ಬಳಸ್ಬೇಕು, ಇಲ್ಲಂದ್ರ ಡೋಂಟ್ ಬಳಸ್ಬೇಕು. ಈ ಡಸಂಟ್ ಅಂತಕ್ಕಂಥದ್ದು ಬಳಸಿರೋದ್ರಿಂದ ನಮ್ಮ ಆನ್ಸರ್ ಇದಾಗ್ತದ. ಡಸಂಟ್ ಅಂತಕ್ಕಂಥದನ್ನ ಎಲ್ಲೆಲ್ಲಿ ಬಳಸ್ತೀರಿ? ಒಂದು ಹಿ ಬಂದಾಗ, ಒಂದು ಶಿ, ಒಂದು ಇಟ್ ಅಂತಕ್ಕಂಥ 3 ವರ್ಡ್ಸ್ ಬಂದಾಗ ಡಸಂಟ್ ಬಳಸಬೇಕು. ಬೇರೆ ಯಾವ ಒಂದು ಪ್ಲೇಸ್ ನಲ್ಲಿ ಡಸಂಟ್ ಬಳಸೋಂಗಿಲ್ಲ. ಓಕೆ, ನಮ್ಮ ಆನ್ಸರ್ ಗೊತ್ತಾಯ್ತು ನಿಮಗ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ? ಚೂಸ್ ಕರೆಕ್ಟ್ ನೆಗೆಟಿವ್ ಸೆಂಟೆನ್ಸ್. ಕರೆಕ್ಟ್ ಆಗಿರ್ತಕ್ಕಂತಹ ನೆಗೆಟಿವ್ ಸೆಂಟೆನ್ಸ್ ಅನ್ನ ಚೂಸ್ ಮಾಡೋಣ ಬನ್ನಿ. ಹಿ ಡು ನಾಟ್ ಪ್ಲೇ ಫುಟ್ಬಾಲ್. ಹಿ ಜೊತೆಗೆ ಡೂ ಬರುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲೇನ್ ಬರ್ಬೇಕಿತ್ತು? ಡಸ್ ನಾಟ್ ಅಂತಕ್ಕಂಥದ್ದು ಬರ್ಬೇಕಿತ್ತು. ಇದು ನಮ್ಮ ಆನ್ಸರ್ ಆಗುಲ್ಲ. ಹಿ ಡಸ್ ನಾಟ್ ಪ್ಲೇಸ್ ಫುಟ್ಬಾಲ್. ನೋಡ್ರಿ, ಡಸ್ ಜೊತೆಗೆ ಎಸ್ ಬಳಸೋಂಗಿಲ್ಲ. ಹಿ ಡಸ್ ನಾಟ್ ಪ್ಲೇ ಫುಟ್ಬಾಲ್. ಹಿ ಡಿಡ್ ನಾಟ್ ಪ್ಲೇಸ್ ಫುಟ್ಬಾಲ್. ಇಲ್ಲಿಯೂ ಬಳಸೋಂಗಿಲ್ಲ. ಇದರ ಜೊತೆಗೆ V1 ಮಾತ್ರ ಬಳಸಬೇಕು. ನಮ್ಮ ಆನ್ಸರ್ ಹಿ ಡಸ್ ನಾಟ್ ಪ್ಲೇ ಫುಟ್ಬಾಲ್ ಅಂತಕ್ಕಂಥದ್ದು ಆಗ್ತದ. ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಎಸ್, ಅದೇ ರೀತಿಯಾಗಿ ಲೈವ್ ಕ್ಲಾಸ್ ಮಾಡ್ಬೇಕಂತ ಒಂದು ಸ್ವಲ್ಪ ಪ್ಲಾನ್ ಐತಿ. ಯಾರ್ಯಾರಿಗೆ ಲೈವ್ ಕ್ಲಾಸ್ ಬೇಕಾಗ್ಯಾವ, ಮಾರ್ನಿಂಗ್ ವೊಕ್ಯಾಬ್ಲರಿ ಕ್ಲಾಸ್, ಈವ್ನಿಂಗ್ ಸಮ್ ಕ್ಲಾಸಸ್ ಯಾರಿಗೆ ಬೇಕಾಗ್ಯಾವ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. Fill in the blanks. I dash not understand this question. I dash not understand. I does not ಅಂತಿ ಬರಂಗಿಲ್ಲ. I do not ಅಂತಿ ಡನ್ ಅಂತಿ ಬರಂಗಿಲ್ಲ. ಈ ದಿಸ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ದ್ಯಾಟ್ ಅಂತಿ ಬರಂಗಿಲ್ಲ. I do not ಅಂತಕ್ಕಂಥದ್ದು ಬರ್ತದೆ. ಈ ಡಿಡ್ ಯಾಕೆ ಬರಂಗಿಲ್ರಿ ಸರ್ ಅಂದಾಗ ದಿಸ್ ಕ್ವಶನ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರ್ತದ. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ಅಲ್ಲ, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕ್ವಶನ್ ಆಗಬೇಕು. ದಿಸ್ ಮತ್ತು ದ್ಯಾಟಿಗೆ ಎಷ್ಟು ಡಿಫರೆನ್ಸ್ ಐತಿ ನೋಡ್ರಿ. ದಿಸ್ ಮತ್ತು ದ್ಯಾಟಿಗೆ ಎಷ್ಟು ಡಿಫರೆನ್ಸ್ ಐತಿ ನೋಡ್ರಿ, ಇಲ್ಲೇ ಗೊತ್ತಾಯ್ತು. ಭಾಳ ಅಂದ್ರೆ ಭಾಳ ಈಸಿ ಕಾನ್ಸೆಪ್ಟ್ ಇವ. ಇಂಥ ಕಾನ್ಸೆಪ್ಟ್ ತಪ್ಪಬಾರ್ದು ಯಾರು. ಓಕೆ, ನೆಕ್ಸ್ಟ್ ನೋಡ್ರಿ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಡಿಡ್ ಹಿ ವೆಂಟ್ ಟು ಸ್ಕೂಲ್? ಡಿಡ್ ಬಂದಾಗ ಏನ್ ಬಳಸ್ತಂತ ಹೇಳೇನು? V1 ಬಳಸ್ಬೇಕು, V2 ಐತಿ, ಬರೋಂಗಿಲ್ಲ. ನೆಕ್ಸ್ಟ್, ಡಿಡ್ ಹಿ ಗೋ ಟು ಸ್ಕೂಲ್? ಓಕೆ, ಇದು ಒಂದು ರೇಂಜ್ ಕರೆಕ್ಟ್ ಐತಿ. ಡಿಡ್ ಹಿ ಗೋಸ್ ಟು ಸ್ಕೂಲ್? ತಪ್ಪೈತಿಲ್ರಿ. ನೆಕ್ಸ್ಟ್, ಡಿಡ್ ಹಿ ಗೋಯಿಂಗ್ ಟು ಸ್ಕೂಲ್? ಡಿಡ್ ಹಿ ಗೋಯಿಂಗ್? ತಪ್ಪೈತಿ. ದಿಸ್ ಈಸ್ ಅವರ್ ಆನ್ಸರ್. ಡಿಡ್ ಹಿ ಗೋ ಟು ಸ್ಕೂಲ್? ಡಿಡ್ ಬಂದಾಗ ಯಾವಾಗಲೂ ಏನ್ ಬಳಸ್ತೀರಿ? ಅಲ್ಲಿ ಒಂದು V1 ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಕ್ವಶನ್ ಆನ್ಸರ್. ಡನ್. ಇಲ್ಲಿಗೆ ಮುಗಿತು ವಿಡಿಯೋ. ಅದೇ ರೀತಿಯಾಗಿ ಯಾರು ಈ ಲಾಸ್ಟ್ ತನ ವಿಡಿಯೋ ನೋಡಿರಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಕ್ಲಾಸನ್ನು ಇಷ್ಟಪಟ್ಟು ನೋಡಿದ್ರಿ ಅಂದ್ರೆ ನಮಗೂ ಬಹಳಷ್ಟು ಖುಷಿ ಆಗ್ತದೆ. ಲಾಸ್ಟ್ ಮಟ್ಟ ಯಾರು ನೋಡಿರಲ್ಲ ಅವ್ರೊಂದು ಕಮೆಂಟ್ ಹಾಕ್ರಿ. ಸರ್ ಪೂರ್ತಿ ವಿಡಿಯೋ ನೋಡ್ಯಾವ ಅಂತ ಕಮೆಂಟ್ ಹಾಕ್ರಿ. ಯಾರ್ಯಾರು ನೋಡತ್ತಾರೆ ನಮಗೂ ಒಂದು ಸ್ವಲ್ಪ ಅರ್ಥ ಆಗಲಿ. ನೀವು ಎಲ್ಲೇ ನೋಡ್ರಿ, ಹೆಂಗೆ ನೋಡ್ರಿ, ನೀವು ಯಾವಾಗಲೂ ನಮ್ಮ ಸ್ಟೂಡೆಂಟೇ ಇರ್ತೀರಿ. ಐ ಆಲ್ವೇಸ್ ರೆಡಿ ಟು ಸರ್ವ್ ಎನಿ ಕೈಂಡ್ ಆಫ್ ಸರ್ವಿಸ್ ಟು ಯು ಆಲ್. ಓಕೆ, ಎಜುಕೇಷನ್ ಫೀಲ್ಡ್ನಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಹೊಸದು ಏನು ಮಾಡೋಣ, ಒಂದು ಚಾಪನ್ನು ಮೂಡಿಸೋಣ. ಇಷ್ಟು ದಿವಸ ಏನು ಇಂಗ್ಲೀಷ್ ಟಪ್ ಐತಲ್ಲ ಅದನ್ನು ಪೂರಾ ದಂಡಿಗೆ ಜಗ್ಗಿ ಪೂರಾ ಕ್ಯಾನ್ಸಲ್ ಮಾಡಿ ಸಣ್ಣಗೆ ಇಂಗ್ಲೀಷ್ ಕಲಿತು ನಾವು ಏನಾಗ್ಬಿಡೋನು, ಪರ್ಫೆಕ್ಟ್ ಆಗಿಬಿಡು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ರೀತಿಯಾಗಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ನಾವು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.